ಕೇಂದ್ರ ಚುನಾವಣಾ ಆಯೋಗದ ಘೋಷಣೆಯೊಂದಿಗೆ ರಾಜ್ಯಸಭೆಯಲ್ಲಿ ತೆರವಾದ ವಿವಿಧ ರಾಜ್ಯಗಳ ಪ್ರಾತಿನಿಧಿತ್ವ ಇರುವ ಸ್ಥಾನಗಳು ಸೇರಿದಂತೆ ಒಟ್ಟು 12 ಆಸನಗಳಿಗೆ ಬರುವ ಸೆಪ್ಟೆಂಬರ್ 3ಕ್ಕೆ ಉಪಚುನಾವಣೆ ನಡೆಯಲಿದೆ. ಹೈದರಾಬಾದಿನಿಂದ ಗರ್ಜಿಸಿ ಬಿಜೆಪಿ ಪಾಲಿಗೆ ಹೊಸ ತಲೆಮಾರಿನ ದಕ್ಷಿಣದ ಹಿಂದೂ ಫೈರ್ ಬ್ರ್ಯಾಂಡ್ ಎಂದೇ ಗುರುತಿಸಿಕೊಂಡಿರುವ ಮಾಧವಿಲತಾ ಮತ್ತು ಎನ್ ಮಕ್ಕಳ್ ಖ್ಯಾತಿಯ ತಮಿಳಗ ಅಣ್ಣಾಮಲೈ ಅವರಿಗೆ ಇಲ್ಲಿ ಪ್ಲೇಸ್ಮೆಂಟ್ ಸಿಗುತ್ತದೆ ಅಂತ ಪರಿಭಾವಿಸಬಹುದಾಗಿದೆ. ಮೋದಿ 3.0 ಹಾಲಿ ಸರ್ಕಾರದಲ್ಲಿ ಸಚಿವರಾಗಿರುವ ಸರ್ಬಾನಂದ್ ಸೋನೋವಾಲಾ, ಜ್ಯೋತಿರಾದಿತ್ಯ ಸಿಂಧ್ಯಾ ಮತ್ತು ಪಿಯೂಷ್ ಗೋಯಲ್ ಸೇರಿದಂತೆ ರಾಜ್ಯಸಭೆಯ ಹಲವು ಸದಸ್ಯರು ಲೋಕಸಭೆಗೆ ಚುನಾಯಿತರಾಗಿದ್ದಾರೆ. ಅಂಥ 10 ಜನರ ಸ್ಥಳಗಳು ರಾಜ್ಯಸಭೆಯಲ್ಲಿ ಈಗ ತೆರವಾಗಿವೆ. ಒಟ್ಟು 12 ಸ್ಥಾನಗಳಿಗೆ ಚುನಾವಣೆ ನಡೆಯಬೇಕಾಗಿದೆ. ಈ 12 ಸ್ಥಾನಗಳು ಖಾಲಿ ಉಳಿದಿವೆ. ತೆಲಂಗಾಣ, ಒಡಿಶಾ, ತ್ರಿಪುರಾ, ರಾಜಸ್ಥಾನ್, ಮಧ್ಯಪ್ರದೇಶ್, ಹರಿಯಾಣ ಮತ್ತು ಮಹಾರಾಷ್ಟ್ರ ತಲಾ 1 ಹಾಗೂ ಬಿಹಾರ ಮತ್ತು ಅಸ್ಸಾಂ ತಲಾ 2 ಸ್ಥಾನಗಳಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶವಿದೆ. ಇದರ ಜೊತೆಗೆ ಇತ್ತೀಚೆಗೆ ಭಾರತ ರಾಷ್ಟ್ರ ಸಮಿತಿ ಅಂದರೆ BRS ಮತ್ತು ಬಿಜೆಡಿಯ ಒಬ್ಬೊಬ್ಬ ಸದಸ್ಯರು ಅವರು ಕೇಶವರಾವ್ ಮತ್ತು ಮಮತಾ ಮೊಹಂತಾ ತಮ್ಮ ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಈ ಸ್ಥಾನಗಳಿಗೂ ಚುನಾವಣೆ ನಡೆಯುವ ಸಾಧ್ಯತೆಗಳಿದೆ. ಬಿಜೆಪಿ ಹೈಕಮಾಂಡ್ ಮನಸ್ಸು ಮಾಡಿದ್ದೇ ನಿಜವಾಗಿದ್ದರೆ ಮುಂದಿನ ಅಧಿವೇಶನದ ದಿನಗಳಿಂದಾದಿಯಾಗಿ ರಾಜ್ಯಸಭೆಯಿಂದ ಮಾಧವಿಲತಾ, ಅಣ್ಣಾಮಲೈ ಮತ್ತು ಸ್ಮೃತಿ ಇರಾನಿ ಸರ್ಕಾರದ ರಾಯಭಾರಿತ್ವದ ಗರ್ಜನೆಯಾಗಿ ಆನ್ ಏರ್ ಟೇಕ್ ಆಫ್ ಮಾಡಲಿದ್ದಾರೆ. ನ್ಯೂಸ್ ಡೆಸ್ಕ್ ವಿಶ್ವ ಪ್ಲಸ್ ಟಿವಿ.